ಎರಡನೆಯ ವಿಶ್ವ ಹಿಂದೂ ಪರಿಷತ್ತಿನ ಮಹಾಧಿವೇಶನಾಗಿದ್ದೇ ಇಲ್ಲಿನೇ ರಾಮ ಮಂದಿರದ ಒಂದು ಅಡಿಪಾಯ ಅಂದರೂ ಅಡ್ಡಿ ಇಲ್ಲ. ಬೇಜಾರು ಶ್ರೀಗಳು ಅಯೋಧ್ಯೆಯ ಒಂದು ನೇರವಾಗಿ ಒಬ್ಬರು ಸಂತರು ನೇತೃತ್ವ ತೆಗೆದುಕೊಂಡ ಮೇಲೆ ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಹೊಸ ಅಲೆ ಪ್ರಾರಂಭ ಆಯಿತು. ಮುಂದೆ ಲಾಲ್ ಕೃಷ್ಣ ಅದ್ವಾನಿಯವರು ಅಯೋಧ್ಯೆ ರಥವನ್ನು ಪ್ರಾರಂಭ ಮಾಡಿದರು. ಅನೇಕ ಸುಮಾರು 500 ವರ್ಷಗಳ ಒಂದು ನಿರಂತರ ಸಂಘರ್ಷದ ಹಿನ್ನೆಲೆಯಲ್ಲಿ ನಿನ್ನೆ ಭಾಳ ಚೆನ್ನಾಗಿ ನಮ್ಮ ನಾಯಕರಾದಂಥ ಲಾಲ್ ಕೃಷ್ಣ ಅದ್ವಾನಿಯವರು ಹೇಳಿದ್ದಾರೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ನರೇಂದ್ರ ಮೋದಿಯವರಿಗೆ ಆಗಬೇಕನ್ನೋಂಥದ್ದು ಒಂದು ಸಂಕಲ್ಪ ಇತ್ತು, ಅದು ಈಡೇರಿದೆ ಅಂತ ಹೇಳಿದಂಥ ಮಾತು ಅದ್ಭುತ ಇದೆ. ಆದರೆ ಉಡುಪಿ ಮಠದ ಒಂದು ದೊಡ್ಡ ಕೊಡುಗೆ ಒಂದು ಅಯೋಧ್ಯೆ ರಾಮ ಮಂದಿರದ ಈ ಒಂದು ಜನಾಂದೋಲನದಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸೋದ್ರ ಮೂಲಕ ಇಡೀ ದೇಶದಲ್ಲಿ ಇಡೀ ಹಿಂದೂ ಸಮಾಜ ಜಾಗೃತಿ ಮಾಡಲಿಕ್ಕೆ ಕಾರಣ ಉಡುಪಿಯ ಪೇಜಾವರ ಮಠ ಅಂತ ಭಾಳ ಅಭಿಮಾನದಿಂದ ಹೇಳಿಕೆ ಬಯಸ್ತೇನೆ. ಯಾಕಂದರೆ ನಾನು ಸಹ ಡಿಸೆಂಬರ್ 6 ನಾನು ಅಲ್ಲೇ ಇದ್ದೆ ಅಯೋಧ್ಯೆಯಲ್ಲಿ. ನಾನು ಒಬ್ಬ ಕಾರ್ಯಸೇವಕನಾಗಿ ಹೋಗಿದ್ದೆ. ಆದರೆ ಅದು ಸಮೀಪ ಹೋಗಿರ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಸಾಕಷ್ಟು ಭದ್ರತೆ ಇತ್ತು. ಆದರೆ ನಮ್ಮ ಕಣ್ಣು ಮುಂದೆ ಅದು ಗುಮ್ಮಟ ಬೀಳುವಂಥದ್ದು ಒಂದು ಗುಲಾಮಗಿರಿ ಸಂಕೇತ ನಾಶ ಆಗೋಂಥದ್ದು ಕಣ್ ತುಂಬ ನೋಡುವಂಥ ಒಂದು ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕಿದೆ. ಈಗ ರಜೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಹಲವಾರು ರಾಜ್ಯಗಳು ಕೊಟ್ಟಾಯಿತು, ಇಲ್ಲಿ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಲ್ಲ. ಇಲ್ಲಿ ಇದು ಸರ್ಕಾರ ಬಹುಶಃ ಹಿಂದೂಗಳ ಭಾವನೆಗಳನ್ನು ಅಪಮಾನ ಮಾಡೋದೇ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಸಂಸ್ಕೃತಿ, ಅವರ ಹೇಳಿಕೆಗಳು, ಅವರ ಒಂದು ವಿಚಾರಗಳು ನೋಡಿದಾಗ ಅವರಿಗೆ ಹಿಂದೂಗಳನ್ನು ಅಪಮಾನ ಮಾಡಿದಾಗೇ ಮುಸ್ಲಿಂ ಓಟ್ ಬರ್ತಾವಂಥ ಒಂದು ಕೆಟ್ಟ ಪ್ರವೃತ್ತಿಯಿಂದ ಇಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಪ್ರತಿಯೊಂದು ಮನುಷ್ಯನ ಬಳಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಸಂತೋಷದ ಗಳಿಗೆಯಲ್ಲಿ ಇಂಥ ಯಾವುದಾದ್ರೂ ಅಪಶಬ್ದಗಳನ್ನು ನುಡಿಯೋದು, ಅದನ್ನು ಏನಾದರೂ ಟೀಕೆ ಮಾಡೋದು ಬಹುಶಃ ಆ ಒಂದು ಸಂಘಟನೆಯ ನಾಶದ ಒಂದು ಹಂತ ಪ್ರಾರಂಭ ಆಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದಾರೆ. ನೀವು ಒತ್ತಾಯ ಮಾಡ್ತೀರಾ ಸಿದ್ದರಾಮಯ್ಯನವರಿಗೆ ನೋಡಿ, ಅವರು ನಿರ್ಣಯ ಮಾಡಬೇಕು. ಅವರು ಕೇವಲ ರಾಜಕೀಯ ಲಾಭಕ್ಕಾಗಿ ಅನೇಕ ನಿರ್ಣಯಗಳನ್ನು ಮಾಡ್ತಾರೆ. ಆದರೆ ಅವ್ರದ್ದೇ ಇಲಾಖೆಯ ಒಬ್ಬ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಎಲ್ಲ ಕಡೆಯೂ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಹವನ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಜಾತ್ಯತೀತ ಅನ್ನೋವಂಥ ನಿಜವಾಗಿ ಅವರು ಇದ್ದರೆ ಅವರು ಇದು ಘೋಷಣೆ ಮಾಡಬೇಕು. ಒಂದೇ ಕಮ್ಯುನಿಟಿಗೆ ಒಂದೇ ಕೋಮಿಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆಯನ್ನು ಹೊರಬರಬೇಕಂತ ಒಳ್ಳೆಯ ಅವಕಾಶ ಅವರಿಗೆ. ಆ ಒಂದು ಸದ್ಬುದ್ಧಿ ಪ್ರಭು ಶ್ರೀರಾಮಚಂದ್ರನೇ ಅವ್ರಿಗೆ ಕೊಡ್ತಾನೆ ನೋಡಬೇಕು. ಎಷ್ಟೋ ಮಂದಿಗೆ ಬುದ್ಧಿ ಕೊಟ್ಟಾರೆ, ಅವರು ಇವರು ಸಿದ್ದರಾಮಯ್ಯನವ್ರಿಗೂ ಒಂದು ಬುದ್ಧಿ ಕೊಡ್ಬೋದು ಅಂತ ಅನ್ನಿಸ್ತದೆ. ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ನಾವು ಕೇಳೋದು ಇಲ್ಲಿ ಕೂತು ಹುಡುಕಿಲ್ಲ. ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಏನಿಲ್ಲ. ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರ ಕರೆದು ಎಲ್ಲನೂ ನಮ್ಮ ಭಾವನೆ ಹೇಳಿದ್ದೀವಿ. ನಮಗೀಗ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಯಾಕಂದರೆ ನರೇಂದ್ರ ಮೋದಿಯವರು ಆಗದೇ ಇದ್ದರೆ ನೀವು ನೋಡ್ತಾ ಇದ್ದೀರಿ ಇಂತಿಂಥ ಇವೆಲ್ಲ ಇಂಡಿ ಅಲಯನ್ಸ್ ಅಂತೇಳಿ ಮಾಡಿಕೊಂಡು ಇಂಥವ್ರ ಕೈಯಲ್ಲಿ ದೇಶ ಸಿಕ್ಕರೆ ಅನ್ನೋಂಥ ಭಯ ನಮಗಿದೆ. ಅದಕ್ಕೆ ನಾವು ಯಾವುದೇ ನಮ್ಮ ಭಿನ್ನಮತ ಅಪಸ್ವರ ಎಲ್ಲನೂ ಲೋಕಸಭೆ ಚುನಾವಣೆ ಮುಗಿಯುವವರೆಗೆ ಯಾವುದನ್ನು ಅದನ್ನು ಮಾತನಾಡದೆ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಯಾವುದೇ ಪಕ್ಷದ್ರೋಹ ಮಾಡದೆ ಎಲ್ಲರೂ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಯವ್ರನ್ನ ಮತ್ತೆ 2024 ಪ್ರಧಾನಮಂತ್ರಿ ಮಾಡೋದ್ರ ಮೂಲಕ ಜಗತ್ತಿನ 3ನೇ ಶಕ್ತಿ ಆಗುವಂಥ ಕಾಲ ಭಾಳ ಸಮೀಪ ಇದೆ. ಈಗ 5ನೇ ಆರ್ಥಿಕ ಸಶಕ್ತ ರಾಷ್ಟ್ರ ಆಗಿದೆ. 3ನೇ ಸಶಕ್ತ ರಾಷ್ಟ್ರ ಆದರೆ ಇಡೀ ಜಗತ್ತಿನಲ್ಲಿ ಒಂದು ಜಗತ್ತಿನ ವಿಶ್ವಗುರು ಆಗಬೇಕನ್ನೋಂಥದ್ದೇನು ನಮ್ಮ ಎಷ್ಟೋ ವರ್ಷಗಳ ತಪಸ್ಸಿದೆ. ಅದು ಯಶಸ್ವಿಯಾಗುವಾಗ ನಾವು ಯಾವುದೇ ಭಿನ್ನಮತ ಯಾವುದೇ ಇದನ್ನು ಟೀಕೆ ಟಿಪ್ಪಣಿಗಳು ಮಾಡೋದನ್ನು ಇವತ್ತು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹೇಳ್ತೀನಿ ನಾವು ನಿರ್ಣಯ ಮಾಡಿದ್ದೆ. ಕೇಂದ್ರಕ್ಕೋಸ್ಕರ ಸೈಲೆಂಟ್, ರಾಜ್ಯದಲ್ಲಿ ಸ್ವಲ್ಪ ವೈಲೆಂಟ್ ಇದ್ದೀರಾ? ಇಲ್ಲ, ಈಗ ಯಾವುದೂ ನೋ ವೈಲೆಂಟು ನೋ ಇದು ಓನ್ಲಿ ಆಫ್ಟರ್ ಲೋಕಸಭೆ ಇದೆ. ಹಾಗಾದ್ರೆ ಲೋಕಸಭೆ ಮುಗಿಯುವವರೆಗೆ ಯಾವುದೇ ರೀತಿಯಿಂದ ಆಮೇಲೆ ಹೇಳೋದು ಮುಂದೆ ನೋಡೋಣ. ಅವಾಗೇನು ಅಲ್ಲಿವರೆಗೆ ಮೇಲಿನವರೇ ಎಲ್ಲ ರಿಪೇರಿ ಮಾಡಿಬಿಟ್ರಂದ್ರೆ ಒಳ್ಳೇದಾಗ್ತದೆ. ರಿಪೇರಿ ಮಾಡ್ತಾರತ್ತು ವಿಶ್ವಾಸ ಇದೆ. ತುಂಬ ಹಾಳಾಗಿದೆ.
ಆಗಿದೆ ಅಂತೇಳಿ ಎಲ್ಲರೂ ಈಗ ನಾವಂತೂ ಯಾವುದೂ ಅಕ್ಷಾಂಶ ಅಲ್ಲ. ಈ ಲೋಕಸಭಾ ಟಿಕೆಟಿಗೆ ಯಾರು ಹೋಗಿ ಕೆಲವು ಮಂದಿ ಲೋಕಸಭಾ ಟಿಕೆಟಿಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ ದಿಲ್ಲಿ. ನಾವು ಪಕ್ಷದ ದೃಷ್ಟಿಯಿಂದ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ಹೋದಂಥವು ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಈ ಮೂರು ವಿರುದ್ಧ ನಾವು ಏನು ಹೇಳಿದ್ದೀವಿ ಹಂಗೆ ಆಗಬೇಕು ಅನ್ನೋದು ಬಿಟ್ಟರೆ ನಾನೇನು ಮೊನ್ನೆ ಹೋದಾಗ ಅಮಿತ್ ಶಾ ಅವ್ರ ಬಳಿ, ನಡ್ಡಾ ಅವ್ರ ಬಳಿ, ಏನು ನಮ್ಮ ಇನ್ನೊಬ್ಬರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವರು ರಾಧಾಮೋಹನ್ ಅಗರ್ವಾಲ ಎಲ್ಲಿನೂ ನಾನು ನನ್ನ ವೈಯಕ್ತಿಕವಾಗಿ ಏನೂ ಬೇಡಿಲ್ಲ. ನಾ ಏನು ಹೇಳಿದ್ರು ಪಕ್ಷ ಸಿದ್ಧಾಂತಕ್ಕೆ ಯಾವುದೇ ರೀತಿ ಕರ್ನಾಟಕ ಅಪವಾದ ಆಗಬಾರ್ದು, ಅದನ್ನು ನಡ್ಕೋಬೇಕಂತ ಹೇಳಿದ್ವಿ. ತಾವೇನಾದ್ರು ಹೋಗಬೇಕು ಅಂತಿದೆಯಾ ಕೇಂದ್ರಕ್ಕೆ? ಎಲ್ಲಿ? ಕೇಂದ್ರಕ್ಕೆ. ಇಲ್ಲಿ ನಿಮಗೆ ತುಂಬ ರೋಷ ಹೋಗಿದೆ. ಇಲ್ಲ ಇಲ್ಲ ಇಲ್ಲ, ಏನು ರೋಷ ಇಲ್ಲ. ನನ್ನ ವಿಧಾನಸಭೆ ಭಾರಿ ಇಂಟ್ರೆಸ್ಟೆಡ್, ಭಾಳ ಸೂಕ್ಷ್ಮ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ. ಯಾಕಂದರೆ 2,70,000 ಓಟ್ನಲ್ಲಿ 1,20,000 ಮುಸ್ಲಿಮರಿದ್ದಾರೆ. ಅಂಥ ಕ್ಷೇತ್ರದಿಂದ ನಾನು MLA ಆಗಿ ಆರಿಸ್ಬಿಡ್ತೀನಿ. ನಾನು ಇಲ್ಲೇ ಸಮಾಧಾನ ಇದ್ದೆ. ನನಗೇನು ಈ ಯಡಿಯೂರಪ್ಪ ಮಂತ್ರಿ ಮಾಡಲಿಲ್ಲ, ಈ ಬೊಮ್ಮಾಯಿ ಮಾಡಲಿಲ್ಲ, ಇವ್ರು ಯಾರ ಮನೆಗೆ ಹೋಗಿ ಕಾಲು ಹಿಡಲಿಲ್ಲ. ನಾನು ಯಾವ ಕಾಲಕ್ಕೂ ಯಾವ ಹೈಕಮಾಂಡ್ ಬಳಿ ಹೋಗಿ ನಾನು ಮಂತ್ರಿ ಮಾಡಿರುತ್ತೋ ಹೇಳಿಲ್ಲ. ಮಾನ್ಯ ವಿರೋಧ ಪಕ್ಷ ನಾಯಕ ನನಗೇ ಆಗ್ಬೇಕಂತ ಅನ್ನೋದು ಬಹುತೇಕ ಶಾಸಕರ ಅಭಿಪ್ರಾಯ ಇದೆ. ಆದರೆ ನಾವು ಕೇಂದ್ರ ವರಿಷ್ಠ ಮಂಡಳಿ ಈ ಲೋಕಸಭೆ ಒಂದು ವಿಚಾರದಲ್ಲಿ ಏನೋ ಒಂದು ನಿರ್ಣಯ ಮಾಡಿರ್ಬೋದು, ಅದಕ್ಕೆ ನಾನು ಅಸಮಾಧಾನ ಇಲ್ಲ.